ಸೀತೆ, ನಿನಗೊಂದು ಸಂತೋಷದ ವಾರ್ತೆ ಇದೆ. ಏನದು ತ್ರಿಜಟೆ? ಆ ದುರುಳ ರಾವಣನೊಂದಿಗೆ ನನ್ನ ಸ್ವಾಮಿ ಯುದ್ಧ ಮಾಡುವ ಪ್ರಸಂಗ ಬಂತೆ, ಅಥವಾ ಈಗಾಗಲೇ ಅವನು ನನ್ನ ಸ್ವಾಮಿಯಿಂದ ಪರಾಜಿತನಾದನೆ? ನಿನ್ನ ಆತುರ ನನಗೆ ಅರ್ಥವಾಗುತ್ತದೆ ಸೀತೆ. ಅದಾಗಬೇಕಾದರೆ ಮೊದಲು ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ನಡೆಯುತ್ತಿರುವ ಯುದ್ಧ ಮುಗಿಯಬೇಕಲ್ಲವೇ? ಅದು ನಿಜ ತ್ರಿಜಟೆ. ಇಂದ್ರಜಿತು ಪರಾಭವಗೊಳ್ಳಬೇಕೆಂದರೆ ಅವನು ಹೋಮ ಅರ್ಧಕ್ಕೆ ಬಿಟ್ಟು ಬರಬೇಕು. ಆಲದ ಮರದ ಬಳಿ ಭೂತ ಬಲಿ ಕೊಡಲು ಅವಕಾಶವಾಗಬಾರದೆಂದು ನೀನೇ ಹೇಳಿದೆಯಲ್ಲ? ಹೌದು ಸೀತೆ, ನಾನೇ ಹೇಳಿದ್ದೆ. ಈಗ ಅದು ಸಾಧ್ಯವಾಗುತ್ತಿದೆ. ಆ ಆಲದ ಮರದ ಬಳಿಯಲ್ಲಿಯೇ ಲಕ್ಷ್ಮಣ ಮತ್ತು ಇಂದ್ರಜಿತುವಿಗೆ ಘೋರ ಯುದ್ಧ ನಡೆಯುತ್ತಿದೆಯಂತೆ. ಹೌದೇ? ಅಂದರೆ ಲಕ್ಷ್ಮಣನಿಂದ ಆ ರಾವಣ ಪುತ್ರ ಹತನಾಗುವ ಕ್ಷಣ ದೂರವಿಲ್ಲ ಅಲ್ಲವೇ ತ್ರಿಜಟೆ? ಹೌದು ಸೀತೆ, ನನಗೂ ಹಾಗೆ ಅನ್ನಿಸುತ್ತದೆ. ಆದರೆ ಏಕೆ ತ್ರಿಜಟೆ? ಏಕೆ ಈ ಸಂದೇಹ? ಸೀತೆ, ನಾನು ಹಿಂದೊಮ್ಮೆ ಇಂದ್ರಜಿತುವಿನ ಪತ್ನಿ ಸುಲೋಚನಳ ಬಗ್ಗೆ ನಿನಗೆ ಹೇಳಿದ್ದೆನಲ್ಲವೇ? ಹೌದು, ಹೇಳಿದ್ದೆ. ಅವಳು ಗುಣವತಿ, ಪತಿವ್ರತೆ ಎಂದೂ ಹೇಳಿದ್ದೆ. ಇಂದ್ರಜಿತು ಮರಣ ಹೊಂದಿದರೆ ನಾವು ಸಂತೋಷ ಪಡುತ್ತೇವೆ. ಆದರೆ ಸುಲೋಚನಾ ಮತ್ತು ಮಂಡೋದರಿಗಾಗಿ ನಾವು ದುಃಖ ಪಡಬೇಕಾಗುತ್ತದೆ. ಹೌದು ತ್ರಿಜಟೆ, ಸುಲೋಚನಾ ಪತಿಯನ್ನು ಕಳೆದುಕೊಳ್ಳುತ್ತಾಳೆ, ಮಂಡೋದರಿ ಪುತ್ರನನ್ನು ಕಳೆದುಕೊಳ್ಳುತ್ತಾಳೆ. ಹೌದು ಸೀತೆ, ಅವರಿಬ್ಬರು ಪರಮ ಪತಿವ್ರತೆಯರು. ಆದರೆ ದುರ್ದೈವವೆಂದರೆ ಅವರ ದುಃಖಕ್ಕೆ ಅವರ ಪತಿಯರೇ ಕಾರಣರಾಗಿದ್ದಾರೆ. ಅಂಥ ಪತಿವ್ರತೆಯರು ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೆ. ಪ್ರಭು 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 ಹೇಳಿ ಪ್ರಭು, ಎಚ್ಚರಗೊಳ್ಳಿ ಪ್ರಭು. ನಾನೆಲ್ಲಿರುವೆ ಪ್ರಭು? ನೀವು ಯುದ್ಧ ಮಾಡುತ್ತಿರುವಿರಿ ಪ್ರಭು. ಹೌದು ಹೌದು, ನಾನು ಯುದ್ಧ ಮಾಡುತ್ತಿದ್ದೆ. ನರಮಾನವ ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿದ್ದೆ. ಎಲ್ಲಿಯ ಲಕ್ಷ್ಮಣ? ಎಲ್ಲಿ? ಏನಾಯ್ತು ರಾವಣ ಪುತ್ರ? ಇಂದ್ರನನ್ನು ಗೆದ್ದ ಇಂದ್ರಜಿತುವಲ್ಲವೇ ನೀನು? ಪಾಪ, ನನ್ನ ಶರಾಘಾತಕ್ಕೆ ಮೂರ್ಛೆಗೊಂಡು ಮುಂದೇನಾಗುವುದು ಎಂದು ಆತಂಕಗೊಂಡಿರುವೆಯ? ಈಗಲಾದರೂ ಈ ಲಕ್ಷ್ಮಣನ ಪರಾಕ್ರಮವೇನೆಂದು ಅರ್ಥವಾಯಿತೆ? ಸಾಕು ಮಾಡು ನಿನ್ನ ಈ ಆತ್ಮಶ್ಲಾಘನೆಯನ್ನು. ಮೂರ್ಛೆಗೊಳಿಸಿದ ಮಾತ್ರಕ್ಕೆ ನನ್ನ ಮೇಲೆ ವಿಜಯ ಸಾಧಿಸಿದೆ ಎಂದು ಭ್ರಮಿಸಬೇಡ. ಗೆಲ್ಲುತ್ತೇನೆ ರಾವಣ ಪುತ್ರ, ಖಂಡಿತ ಗೆಲ್ಲುತ್ತೇನೆ. ಧರ್ಮದ ಬೆಂಬಲವಿಲ್ಲದ ನೀನು ಗೆಲ್ಲಲು ಸಾಧ್ಯವೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲದೆ ಇರುವುದನ್ನು ಸಾಧಿಸಿ ತೋರಿಸುತ್ತಾನೆ ಈ ಇಂದ್ರಜಿತು. ಈ ಯುದ್ಧ ಹೀಗೆ ಮುಂದುವರಿಯಬಾರದು. ಬೇಗ ಅಂತ್ಯ ಕಾಣಬೇಕು. ಈ ಅನಿಶ್ಚಿತತೆ ಮುಕ್ತಾಯವಾಗಬೇಕು. ಅಂಥ ಪತಿವ್ರತೆಯರು
ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೇ? ಅವರು ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತು ಹೋದರು. ರಾವಣ ನಿರ್ದಯವಾಗಿ ತಿರಸ್ಕರಿಸಿ ಅವರಿಗೆ ನೋವು ಉಂಟು ಮಾಡಿದ. ನಿನಗೆ ಅನ್ಯಾಯವಾಗಬಾರದು. ತನ್ನ ಪತಿ ಪುತ್ರರು ಕ್ಷೇಮವಾಗಿ ಉಳಿಯಬೇಕೆಂದು ಮಂಡೋದರಿಗೆಷ್ಟು ಪ್ರಯತ್ನ ಪಟ್ಟರೂ ಅದು ವಿಫಲವಾಯಿತು. ನಮಗೆ ಸಂತೋಷವಾಗಬೇಕಾದರೆ ಅವರಿಗೆ ದುಃಖವಾಗಬೇಕು, ಅದೇ ವಿಪರ್ಯಾಸ. ಆದರೆ ಅವರು ನನ್ನ ದುಃಖವನ್ನು ಬಹುಶಃ ಅರ್ಥ ಮಾಡಿಕೊಂಡಿರುತ್ತಾರೆ. ಖಂಡಿತ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಗೌರವಕ್ಕಾಗಿ ಹಂಬಲಿಸಿದ್ದಾರೆ. ನಿನ್ನ ಮೇಲೆ ಅವರಲ್ಲಿ ಅಪಾರವಾದ ಅನುಕಂಪವಿತ್ತು. ಈಗ ಲಕ್ಷ್ಮಣನಿಂದ ತನ್ನ ಪತಿ ಉಳಿಯುವುದು ಸಾಧ್ಯವೇ ಇಲ್ಲವೆಂದು ಹತಾಶ ಸ್ಥಿತಿಯಲ್ಲಿ ಸುಲೋಚನಾ ತಳಮಳಿಸುತ್ತಿದ್ದಾಳೆ. ನಾನೇನು ಮಾಡಲಿ ತ್ರಿಜಟೆ? ಅವಳ ದುಃಖಕ್ಕೆ ನಾನು ಸಹಾನುಭೂತಿ ತೋರಿಸಬಲ್ಲೆ, ಆದರೆ ಅವಳ ಪತಿಯನ್ನು ಉಳಿಸಲಾರೆ. ಧರ್ಮ ಎಷ್ಟು ಕಠೋರವೆಂದು ಈಗ ಅರ್ಥವಾಗುತ್ತಿದೆ. ಅಧರ್ಮಿಗಳನ್ನು ಅದು ನಿರ್ದಯವಾಗಿ ನಾಶ ಮಾಡುತ್ತದೆ. ಆದರೆ ಅಧರ್ಮಿಗಳು ಧರ್ಮಿಷ್ಠರಾದ ತಮ್ಮ ಪತ್ನಿಯರ ನೋವಿಗೆ ತಾವೇ ಕಾರಣವಾಗುವುದು ಎಂಥ ನಿರ್ದಯ ವರ್ತನೆ ಎಂದು ಅಚ್ಚರಿಯೂ ಆಗುತ್ತದೆ.